ಏನಾರು ಬನ್ನಿ ಸರ್. ನಿನ್ನೆ ಹೇಳ್ತೇನ್ರಿ, ನಾನು ಪುನಃ ನೀಟ್ನಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ. ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಕೊಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ. ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪಡೆದಂಥ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಮರುಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ. ಎಕ್ಸಾಮಿನೇಷನ್ ಆಗಬೇಕು ಸರ್, ಯಾಕಂದ್ರೆ ಉತ್ತರ ಪ್ರದೇಶದಲ್ಲೂ ಇದೇ ಥರ ಹೌದೌದು, ಎಕ್ಸಾಮಿನೇಷನ್ ಆಗಲೇಬೇಕು. ಹಾಂ, ನೀಟು NTA ಇದೆಯಲ್ಲ, ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು. ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಗ್ರೇಸ್ ಮಾರ್ಕ್ಸ್ ಎಲ್ಲ ವಿಡ್ರಾ ಮಾಡಿದ್ದಾರೆ ಸರ್. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನೂ ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದಿದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡದು. ಸರ್, ಬರ ಪರಿಹಾರದ ಹಣ ಬಿಡುಗಡೆ ಮಾಡ್ತೀವಿ. ಬರ ಪರಿಹಾರದ ಕೊಟ್ಟಲ್ಲ, ಆಯ್ತಲ್ಲ, ಇನ್ನೂ ಉಳಿದಿರೋದನ್ನೆಲ್ಲರೂ ಕೊಟ್ಬಿಡ್ತಾ ಇದ್ದೀವಿ ನಾವೆಲ್ಲರಿಗೂ. ಸರ್, ಸೌತ್ ಇಂಡಿಯಾದಲ್ಲಿ 7 ಜನ ಮಿನಿಸ್ಟರ್ಸ್ ಆಗಿದ್ದಾರೆ, 8 ಜನ ಮಿನಿಸ್ಟರ್ಸ್ ಆಗಿದ್ದಾರೆ. ಅಂದರೆ ಸೌತ್ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಏನಾದರೂ ಈ ಥರದ ಒಂದು ಪ್ರಯತ್ನ ಮಾಡ್ತಾರೆ ಸರ್ BJPನ ಮೋದಿಯವರು? ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ BJPನ ಬೆಂಬಲಿಸಲ್ಲ. ಯಾಕಂತಂದರೆ ಅದು RSS ಬೇಸಿರ್ತಕ್ಕಂಥ ಪಾರ್ಟಿ, RSSನ ಮುಖವಾಡ, ಅದು ರಾಜಕೀಯ ಮುಖವಾಡ. ಹಾಗಾಗಿ ಸೌತ್ ಇಂಡಿಯಾದವರು ಯಾರೂ ಸಪೋರ್ಟ್ ಮಾಡಲ್ಲ. ಈ ಸಾರಿ ಉತ್ತರದಲ್ಲೂ ಕೂಡ, ಉತ್ತರ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನಡೆ ಆಗಿದೆ ಅವರಿಗೆ. ಸೊ ಇವತ್ತು ನೋಡಿ, ಒಬ್ಬ RSSನವರು ಹೇಳಿದ್ದಾನೆ, ಅಹಂಕಾರ ಇದ್ದರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಆದ್ರೂ ಅಷ್ಟೊಂದು ವಿಂಡಿಕ್ಟಿವ್ ಆಗಿ ಇವತ್ತು ಇವ್ರಿಗೆ ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಹೇಳಿದಾರಲ್ಲ ಸರ್, ಯಾವುದೋ ಒಂದು ಸ್ಟೇಟ್ಮೆಂಟ್ 2010 ಕೊಟ್ಟಿರೋದು. ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋದೇ ಅವರ ಕೆಲಸ. ನನ್ನ ಮೇಲೆ, DK ಶಿವಕುಮಾರ್ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕಿರೋದು ಏನಂತ ಕರೆಯೋದು? ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೇ ರದ್ದುಗೊಳಿಸಿದ್ರು, ಅದಕ್ಕೆ ಏನಂತ ಕರೆಯೋದು? ಏನಂತ ಕರೆಯೋದಿದ್ರೆ ಈಗ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ, ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರು. ಅದೇನಾದ್ರು ಏನಂತ ಕರೆಯೋದು? ಅದನ್ನು ದ್ವೇಷದ ರಾಜಕಾರಣ ಅಂತ ಕರಿಬೇಕು, ಇಲ್ಲ ಪ್ರೀತಿ ರಾಜಕಾರಣ ಅಂತ ಕರಿಬೇಕು? ಸೇಡನ್ ರಾಜಕಾರಣ ಮಾಡೋರು ಅವರು. ನಾವು ಯಾವತ್ತೂ ಕೂಡ ಸೇಡನ್ ರಾಜಕಾರಣ ಮಾಡಲ್ಲ. ಏನು ಪೈಪೋಟಿ ಇದೆಯಾ? ಆ ಥರ ಅಂತಂದ್ರೇನು? ನಾನು ಹೇಳ್ದದು ಪುನಃ ನಿನ್ನೆ ಹೇಳಿದ್ದೀನಿ, ಮತ್ತೆ ಕೇಳ್ತಾ ಇದ್ದೆ ಅದೇ ಪ್ರಶ್ನೆ. ನಾನು ನಿನ್ನೆ ಹೇಳಿದ್ದೀನಿ. ನಾನು ಏನಂತ ಹೇಳಿದೆ? ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್. ಗೊತ್ತಾಯ್ತಾ? ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಇವತ್ತಿನವರೆಗೆ ಮಾಡಿಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ. ಇವತ್ತಿನವರೆಗೆ ಯಾರ ಮೇಲೂ ಕೂಡ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡಿಲ್ಲ. ಅದು BJPಯವರ ಕೆಲಸ. ಸರ್, ಇದು SC ST OBC ಮಕ್ಕಳಿಗೆ 60%ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸರ್. ಸರ್ಕಾರ 75% ಏರಿಸಿದೆ. 6 ಲಕ್ಷ ರೂಪಾಯಿ ಇನ್ಕಮ್ ಹಾಕಿದ್ದಾರೆ ಸರ್, ಸೀಲಿಂಗ್ ಲಿಮಿಟ್. ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅದು 60% ಇದ್ದು ಸೀಲಿಂಗ್ ಲಿಮಿಟ್ ನೀವೇನಾದ್ರು ವಾಪಸ್ ತೆಗೆದ್ರೆ? ಇಲ್ಲ, ನಾನು ಕರೆದು ಮಾತಾಡ್ತೀನಿ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆದು ಮಾತಾಡ್ತೀನಿ. ಸರ್, ಈಗ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜು 10% ನಿನ್ನೆಯಿಂದ ಜಾಸ್ತಿ ಮಾಡೋದು ಫೀಸ್. ಹೆಂಗೆ ಓದಕ್ಕಾಗುತ್ತೆ ಮಕ್ಕಳು, ಬಡ ಮಕ್ಕಳು? ನನಗೆ ಗೊತ್ತಿಲ್ಲ. ಆರ್ಡರ್ ಮಾಡಿದ್ದಾರೆ, ಭಾಳ ಹಿಂದೆ ಮಾಡಿದ್ದದು, ಹೆಚ್ಚು ಮಾಡಿದ್ದದು. ಈಗ ನಡೆಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ವಿಚಾರ ಮಾಡ್ತೀನಿ. ಸರ್, ZPTP ಎಲೆಕ್ಷನ್ ಬಗ್ಗೆ ಚರ್ಚೆ ಆಗಿದೆಯಾ ಸರ್? ಸ್ಥಳೀಯ ಮಟ್ಟದ ಚುನಾವಣೆ ಅಂತೂ ಮಾಡ್ತೀವಿ. ಯಾವಾಗ ಸರ್? ಯಾವಾಗ ಅಂತಂದ್ರೆ ಮಾಡಿದಾಗ. ಶೀಘ್ರದಲ್ಲಿ
ಆದಷ್ಟು ಜಾಗ್ರತೆ ಚುನಾವಣೆ ಮಾಡ್ತೀವಿ.